ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ಹೋದ ವಾರ ಏನೇನಾತ ಮತ್ತು ಈ ವಾರನ ಏನೇನು ಇವೆಂಟ್ಗಳು ಇದಾವೆ ಮತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳು ಯಾವ ಇದಾವೆ ಅಂತ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಸೆನ್ಸೆಕ್ಸ್ ಹೋದ ವಾರನಾಗ 0.88% ರಿಟರ್ನ್ ಕೊಟ್ಟೈತಿ ಮತ್ತು ನಿಫ್ಟಿ ನೋಡ್ಬೋದ 1.09% ರಿಟರ್ನ್ ಕೊಟ್ಟೈತಿ. ವೀಕ್ಷಕರೇ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಹೋದ ವಾರನಾಗ 1%ಗಿಂತ ಹೆಚ್ಚು ರಿಟರ್ನ್ ಕೊಟ್ಟಾವ ನೋಡ್ರಿ. ಯಾಕಂತಂದ್ರೆ ವೀಕ್ಷಕರೇ, US ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರಿಂದ ಮಾರ್ಕೆಟ್ ಭಾಳ ಬುಲ್ಲಿಶ್ ಇತ್ತ ಮತ್ತು ಯಾವುದೂ ನೆಗೆಟಿವ್ ರೀಸನ್ ಇಲ್ಲ ಇತ್ತ. ಎಲ್ಲ ಚಲೋನೇ ಇದ್ದಿದ್ದ ಕಾರಣ ಮಾರ್ಕೆಟ್ ಭಾಳ ಇರ್ಯಾವ್ರಿ. ಬರೀ ವೀಕ್ಷಕರೇ, ಈಗ ಏನು ಮಾಡೋಣ ಅಂತಂದ್ರೆ ಬರೋ ವಾರ ಯಾವ್ರೆ ಸ್ಟಾಕ್ ಮಾರ್ಕೆಟ್ನ ಹಾಲಿಡೇ ಇದಾವೇನೋ ಅಂತ ತಿಳ್ಕೊಳ್ಳೋಣ. ನೋಡ್ಬೋದು ವೀಕ್ಷಕರೇ, ಈ ಬರೋ ವಾರನಾಗ ಒಂದು ಹಾಲಿಡೇ ಐತಿ. ಅದು ಯಾವ್ದಂತಂದ್ರೆ ಅಕ್ಟೋಬರ್ 2 ತಾರೀಕು ರೀ, ಮಹಾತ್ಮ ಗಾಂಧಿ ಜಯಂತಿ ಇರೋದ್ರಿಂದ ಮಾರ್ಕೆಟ್ ಹಾಲಿಡೇ ಇರ್ತೈತಿ ಆ ದಿನ. ವೀಕ್ಷಕರೇ, ಬರೀ ಈಗ ಎಕನಾಮಿಕಲ್ ಕ್ಯಾಲೆಂಡರ್ ನೋಡೋಣ ಯಾವ ಇವೆಂಟ್ ಇದಾವೆ ದೊಡ್ಡ ಅಂತ. ನೋಡ್ಬೋದು ವೀಕ್ಷಕರೇ, ಇಷ್ಟು ಇವೆಂಟ್ ಇದಾವೆ. ಹತ್ರಾಗ್ರೆ 30 ತಾರೀಕು ನೋಡ್ಬೋದಾ, ನಮ್ಮ ಇಂಡಿಯನ್ ಟೈಮಿಂಗ್ ಪ್ರಕಾರ 11:25ಕ್ಕೆ US ಫೆಡ್ ಚೇರ್ಮನ್ ಆದ ಪವೇಲ್ ಅವ್ರದ ಸ್ಪೀಚ್ ಐತಿ. ಇದೊಂದು ಇಂಪಾರ್ಟೆಂಟ್. ಇದ್ರದ ಇಂಪ್ಯಾಕ್ಟ್ ನಮಗೆ ಮಾರ್ಕೆಟ್ನಾಗ ಕಾಣ್ಬೋದು. ವೀಕ್ಷಕರೇ, ಇದೊಂದು ಇವೆಂಟ್ ಐತ್ರಿ. ಮತ್ತು ಉಳ್ಕಿದ್ದು ಇವೆಂಟು ನೋಡ್ಬೋದು. ಎಲ್ಲ US ಇವೆಂಟ್ ಇದಾವೆ, ನಮ್ಮ ದೇಶದ್ದು ಯಾವ ಇವೆಂಟ್ ಇಲ್ಲ ಮುಂದಿನ ವಾರನಾಗ. ಬರೀ ವೀಕ್ಷಕರೇ, ಈಗ FIDI ಡೇಟಾನ ನೋಡೋಣ. ನೋಡ್ರಿ ವೀಕ್ಷಕರೇ, ಈ ತಿಂಗಳಿನಾಗ FIs 22,403 ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತು DIs 24,211 ಕೋಟಿ ಬಾಯಿಂಗ್ ಮಾಡ್ಯಾರ. ಅಂತಂದ್ರೆ FIಸು ಬಾಯಿಂಗ್ ಮಾಡ್ಯಾರ, DIಸು ಬಾಯಿಂಗ್ ಮಾಡ್ಯಾರ. ಅದ ಕಾರಣ ಪರಿಣಾಮ ನೋಡಬಹುದು ವೀಕ್ಷಕರೇ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಹೋದ ವಾರನಾಗ ಆಲ್ ಟೈಮ್ ಹೈ ಹೊಡ್ಕೊಂತಾನೆ ಹೋಗತ್ತಿತ್ತು. ಈಗ ಬರೀ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ಬೋದು ವೀಕ್ಷಕರೇ. ನಿಫ್ಟಿದ ಕರೆಂಟ್ ಪ್ರೈಸ್ ನಡೆದೈತಿ 26,178 ರೂಪಾಯಿ. ನೋಡ್ರಿ ವೀಕ್ಷಕರೇ, ಸಪೋರ್ಟ್ ಐತಿ 25,300. 25,300 ಏನ್ರಿ ಬೇಕು ಮಾಡ್ಕೊಳ್ಳೋ ಬಂತಂದ್ರೆ 24,800ಗೂ ಬರ್ಬೋದು. ಮತ್ತು ಅಪ್ ಸೈಡ್ ಯಾವ ರೆಸಿಸ್ಟೆನ್ಸ್ ಇಲ್ಲ, ಕಂಟಿನ್ಯೂ ಐತ್ರಿ ಟ್ರೆಂಡ್. ತಿಳಿತ್ರಿ ವೀಕ್ಷಕರೇ, ಈಗ ಬರೀ ಬ್ಯಾಂಕ್ ನಿಫ್ಟಿದ್ ನೋಡೋಣ. ಬ್ಯಾಂಕ್ ನಿಫ್ಟಿದ್ ಕರೆಂಟ್ ಪ್ರೈಸ್ ನಡೆದೈತಿ 53,834. ಕರೆಂಟ್ ಒಂದು ಸಪೋರ್ಟ್ ಐತ್ರಿ ವೀಕ್ಷಕರೇ 53,000ಗೆ. 53,000 ಬ್ರೇಕ್ ಮಾಡಿ ಏನ್ರಿ ಕೇಳ ಬಂತಂದ್ರೆ 51,600ಗೂ ಬರ್ಬೋದು ವೀಕ್ಷಕರೇ. ಅಪ್ ಸೈಡ್ ಒಂದು ರೆಸಿಸ್ಟೆನ್ಸು ಐತಿ. ರೆಸಿಸ್ಟೆನ್ಸ್ ಏನಂತಂದ್ರೆ 54,400. 54,400 ಬ್ರೇಕ್ ಮಾಡಿತ್ತಂದ್ರೆ ವೀಕ್ಷಕರೇ ನೆಕ್ಸ್ಟ್ 54,500 ಹೋಗ್ಬೋದು. ತಿಳಿತ್ರಿ ಅಂದ್ರೆ ವೀಕ್ಷಕರೇ, ನಿಫ್ಟಿ ಮತ್ತು ಎಲ್ಲ ಆಲ್ಮೋಸ್ಟ್ 3 ಇಂಡೆಕ್ಸ್ ಆಲ್ ಟೈಮ್ ಹೈ ಕಡೆನೇ ಐತಿ. ಯಾವ ರೆಸಿಸ್ಟೆನ್ಸ್ ಇಲ್ಲ, ಬಟ್ ಸಪೋರ್ಟೇ ಇದಾವೆ. ತಿಳಿತ್ರಿ ವೀಕ್ಷಕರೇ, ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಮಾರ್ಕೆಟ್ ಟ್ರೆಂಡ್ ಕಂಟಿನ್ಯೂ ಐತಿ. ಎಲ್ಲರಿಗೂ ಏನು ಅನ್ಸತೈತಿ ಅಂತಂದ್ರೆ ಮಾರ್ಕೆಟ್ ಓವರ್ ಬಾಟ್ ಆಗೈತಿ, ಭಾಳ ಈ ರೀತಿ ಅನ್ಸತೈತಿ. ಬಟ್ ವೀಕ್ಷಕರೇ, ಹೋದ ಒಂದು 5 ವರ್ಷನಾಗ ನಿಫ್ಟಿ 17,000 18,000 ಇತ್ತು. ಅವಾಗ ಅರ್ನಿಂಗ್ಸ್ ಹತ್ರ ಬರೋಬರ ಇದ್ದು. ಈಗ ಅರ್ನಿಂಗ್ಸ್ ಹೆಚ್ಚಾಗಿದ್ರಿಂದ ಮಾರ್ಕೆಟನ್ನು ಹೆಚ್ಚಿರೈತಿ. ನಾನು 5 ವರ್ಷ ಹಿಂದೆ ಎಲ್ಲಿ ಇತ್ತು ನಿಫ್ಟಿ, ಅಲ್ಲೇ ಐತ್ರಿ ವೀಕ್ಷಕರೇ. ಹಂಗೆ ನಾವು ಫಂಡಾಮೆಂಟಲಿ ನೋಡ್ರಿ. ಯಾಕಂದ್ರೆ ಅವಾಗ ಕಂಪ್ನಿಗಳದ್ದು ಅರ್ನಿಂಗ್ಸನ್ನು ಅಷ್ಟೇ ಇತ್ತು. ಈ ಕಂಪ್ನಿಗಳ ಅರ್ನಿಂಗ್ಸ್ ಹೆಚ್ಚಾಗಣ ನಿಫ್ಟಿ ಆಟೋಮೆಟಿಕ್ಲಿ ಏರತೈತೆ. ತಿಳಿತ್ರಿ ವೀಕ್ಷಕರೇ, ನಾನು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. SIP ಮಾಡಿರಿ ಏನೇನು ಬೆನಿಫಿಟ್ ಸಿಗ್ತೈತೆ ಅದ್ರದ್ದು ಬಗ್ಗೆನೂ ವಿಡಿಯೋ ಮಾಡೀನಿ. ಮತ್ತು ನಿನ್ನೆ ಒಂದು ವಿಡಿಯೋ ಮಾಡೀನಿ. ನಿನ್ನೆ ಏನು ಮಾಡೀನಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಇದು ಒಂದು ಲಾಂಗ್ ಟರ್ಮ್ ಆಟ ಐತಿ ಅಂತ ಒಂದು ವಿಡಿಯೋ ಮಾಡೀನಿ. ಅದು ನೋಡ್ರಿ, ಅದರಲ್ಲೇನೋ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೆಸ್ಟ್ ನಾಲೆಜ್ ಸಿಗ್ತೈತಿ. ಯಾರೂ ಇನ್ಫ್ಲುಯೆನ್ಸರ್ ಹೇಳಂಗಿಲ್ಲ, ಹಂಗೆ ನಾ ಹೇಳೀನಿ ವೀಕ್ಷಕರೇ. ಮತ್ತು ನೀವು ಈ ಸಂಡೇ ಫ್ರೀ ಇದ್ರಂದ್ರೆ ಮ್ಯೂಚುವಲ್ ಫಂಡದು 4-5 ವಿಡಿಯೋ ಇದಾವೆ, ಫುಲ್ ಸೀರೀಸ್ ಇದೆ. ಅದ್ರ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಐತಿ. ಹೆಂಗೆ ಬೆಸ್ಟ್ ಮ್ಯೂಚುವಲ್ ಫಂಡನ್ನು ನೀವು ಫ್ರೀನಾಗ ಆರಿಸ್ಕೋಬೋದು ಅಂತ. ನಾನು ವೀಕ್ಷಕರೇ ಅದು ವಿಡಿಯೋನ ನೋಡ್ರಿ. ಯಾಕಂದ್ರೆ ಅದು ಫ್ರೀನಾಗ ಐತಿ, ಯಾರು ಫ್ರೀನ ಅಂತ ವಿಡಿಯೋಗಳ ಕೊಡಂಗಿಲ್ಲ. ತಿಳಿತ್ರಿ ವೀಕ್ಷಕರೇ, ಈ ಸಂಡೇನ ಫುಲ್ ಯುಟಿಲೈಸ್ ಮಾಡ್ಕೊರಿ. ನನ್ನ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ಚಲೋ ಲೈಕ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಇದು ನನ್ನ ಚಾನಲ್ ಇಲ್ಲ, ನಮ್ಮೆಲ್ಲರ ಚಾನಲ್ ಐತಿ. ತಿಳಿತ್ರಿ, ಇಷ್ಟ ಐತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡ್ಕೊಂಡು ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.